ರಾಮನಗರ ಮತ್ತೆ ಸ್ವಾಗತ. ನಟ ದರ್ಶನ್ಗೆ ಮತ್ತೊಂದು ರಿಲೀಫ್ ಸಿಕ್ಕಿದೆ. ಜಾಮೀನು ಷರತ್ತು ಸಡಿಲಗೊಳಿಸಿದೆ ಹೈಕೋರ್ಟ್. ದೇಶಾದ್ಯಂತ ದರ್ಶನ್ ಈಗ ಸಂಚರಿಸಬಹುದಾಗಿದೆ. ಪಕ್ಕದ ಮೈಸೂರಿಗೆ ಹೋಗಬೇಕಂದ್ರೂ ಕೂಡ ಅವರು ಅನುಮತಿಯನ್ನ ಕೇಳಬೇಕಾಗಿತ್ತು. ಆದರೆ ಈಗ ಅವರು ದೇಶದ ಎಲ್ಲಾ ಕಡೆ ಸಂಚರಿಸಬಹುದಾಗಿದೆ. ಕೇವಲ ವಿದೇಶಕ್ಕೆ ಹೋಗಬೇಕು ಅಂದ್ರೆ ಮಾತ್ರ ಕೋರ್ಟ್ನ ಅನುಮತಿಯನ್ನ ತಗೋಬೇಕು. ಈ ರೀತಿಯ ರಿಲೀಫ್ ಅನ್ನ ಹೈಕೋರ್ಟ್ ದರ್ಶನ್ಗೆ ನೀಡಿದೆ. ರಾಮನಗರ ಮತ್ತೆ ಸ್ವಾಗತ. ನಟ ದರ್ಶನ್ಗೆ ಮತ್ತೊಂದು ರಿಲೀಫ್ ಸಿಕ್ಕಿದೆ. ಜಾಮೀನು ಷರತ್ತು ಸಡಿಲಗೊಳಿಸಿದೆ ಹೈಕೋರ್ಟ್. ದೇಶಾದ್ಯಂತ ದರ್ಶನ್ ಈಗ ಸಂಚರಿಸಬಹುದಾಗಿದೆ. ಪಕ್ಕದ ಮೈಸೂರಿಗೆ ಹೋಗಬೇಕಂದ್ರೂ ಕೂಡ ಅವರು ಅನುಮತಿಯನ್ನ ಕೇಳಬೇಕಾಗಿತ್ತು. ಆದರೆ ಈಗ ಅವರು ದೇಶದ ಎಲ್ಲಾ ಕಡೆ ಸಂಚರಿಸಬಹುದಾಗಿದೆ. ಕೇವಲ ವಿದೇಶಕ್ಕೆ ಹೋಗಬೇಕು ಅಂದ್ರೆ ಮಾತ್ರ ಕೋರ್ಟ್ನ ಅನುಮತಿಯನ್ನ ತಗೋಬೇಕು. ಈ ರೀತಿಯ ರಿಲೀಫ್ ಅನ್ನ ಹೈಕೋರ್ಟ್ ದರ್ಶನ್ಗೆ ನೀಡಿದೆ. ರಾಮನಗರ ಮತ್ತೆ ಸ್ವಾಗತ. ನಟ ದರ್ಶನ್ಗೆ ಮತ್ತೊಂದು ರಿಲೀಫ್ ಸಿಕ್ಕಿದೆ. ಜಾಮೀನು ಷರತ್ತು ಸಡಿಲಗೊಳಿಸಿದೆ ಹೈಕೋರ್ಟ್. ದೇಶಾದ್ಯಂತ ದರ್ಶನ್ ಈಗ ಸಂಚರಿಸಬಹುದಾಗಿದೆ. ಪಕ್ಕದ ಮೈಸೂರಿಗೆ ಹೋಗಬೇಕಂದ್ರೂ ಕೂಡ ಅವರು ಅನುಮತಿಯನ್ನ ಕೇಳಬೇಕಾಗಿತ್ತು. ಆದರೆ ಈಗ ಅವರು ದೇಶದ ಎಲ್ಲಾ ಕಡೆ ಸಂಚರಿಸಬಹುದಾಗಿದೆ. ಕೇವಲ ವಿದೇಶಕ್ಕೆ ಹೋಗಬೇಕು ಅಂದ್ರೆ ಮಾತ್ರ ಕೋರ್ಟ್ನ ಅನುಮತಿಯನ್ನ ತಗೋಬೇಕು. ಈ ರೀತಿಯ ರಿಲೀಫ್ ಅನ್ನ ಹೈಕೋರ್ಟ್ ದರ್ಶನ್ಗೆ ನೀಡಿದೆ. ಒಂದೋ 2 ಸೆಕೆಂಡ್ ಟೈಮ್ ಸಿಕ್ಕರೆ ಸಾಕು ಲಿಪ್ಸ್ಟಿಕ್ ಅಪ್ಲೈ ಮಾಡುವಂತಹ ಹುಡುಗಿಯರು, ಹೆಣ್ಮಕ್ಳು ಈ ಸ್ಟೋರಿಯನ್ನ ನೋಡಲೇಬೇಕು. ನಿಮ್ಮ ಅಂದ ಹೆಚ್ಚು ಮಾಡುವಂತಹ ಲಿಪ್ಸ್ಟಿಕ್ ಕೂಡ ಬ್ಯಾನ್ ಆಗಬಹುದು. ಆರೋಗ್ಯ ಇಲಾಖೆ ಈ ಬಗ್ಗೆ ಕೇಂದ್ರಕ್ಕೆ ಪತ್ರವನ್ನ ಬರಿತಾ ಇದೆ. ಕಲ್ಲಂಗಡಿ ಆಯಿತು, ಈಗ ಲಿಪ್ಸ್ಟಿಕ್. ಕಲ್ಲಂಗಡಿಯಲ್ಲಿ ಕೆಮಿಕಲ್ ಅನ್ನ ಬಳಸ್ತಾರೆ, ಹಣ್ಣು ಕೆಂಪಾಗೋದಕ್ಕೆ ಇಂಜೆಕ್ಟ್ ಮಾಡ್ತಾರೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಆರೋಗ್ಯ ಇಲಾಖೆ ಕೇಂದ್ರಕ್ಕೆ ಪತ್ರ ಬರೆಯೋದಕ್ಕೆ ರೆಡಿಯಾಗಿದೆ. ಈಗ ಲಿಪ್ಸ್ಟಿಕ್ ಅಲ್ಲೂ ಕೂಡ ಕಾಸ್ಮೆಟಿಕ್ಸ್ ಅಲ್ಲಿ ಈಗ ಈ ರೀತಿ ಕಳಪೆ ಮಟ್ಟದ ಬಣ್ಣವನ್ನ ಬಳಸ್ತಾರೆ. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಲಿಪ್ಸ್ಟಿಕ್ ಹಚ್ಕೋಬೇಡಿ. ಆ ಲಿಪ್ಸ್ಟಿಕ್ ಇಂದ ಪ್ರಾಬ್ಲಮ್ ಆಗುತ್ತೆ, ಲಿಪ್ಸ್ಟಿಕ್ ಬ್ಯಾನ್ ಆಗುತ್ತೆ. ಈ ರೀತಿಯ ವಿಚಾರವನ್ನ ಇಟ್ಕೊಂಡು ಆರೋಗ್ಯ ಇಲಾಖೆ ಈಗ ಪತ್ರವನ್ನ ಬರೆದಿದೆ. ಬೀದಿ ಬದಿಯ ಕಾಸ್ಮೆಟಿಕ್ಸ್ ಬಳಕೆ ಬಗ್ಗೆ ಹೊಸ ಕಾಯ್ದೆ ತರೋದಕ್ಕೆ ಈಗ ಈ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆ ರಸ್ತೆ ಬದಿ ಹಾಕುವಂತಹ ಟ್ಯಾಟೂಗೂ ಕೂಡ ಬ್ಯಾನ್. ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ ಬಳಕೆ ಮಾಡುವಂತಹ ವಿಚಾರವನ್ನ ಇಟ್ಕೊಂಡು ಈಗ ಆರೋಗ್ಯ ಇಲಾಖೆ ಇದಕ್ಕೂ ಕಡಿವಾಣ ಹಾಕೋದಕ್ಕೆ ರೆಡಿಯಾಗಿದೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಟ್ಯಾಟೂಗೆ ಕಡಿವಾಣ ಹಾಕುತ್ತಾ ಆಗಿದ್ದರೆ ಸರ್ಕಾರ ಈ ವಿಚಾರವಾಗಿ ಆರೋಗ್ಯ ಇಲಾಖೆಗೆ ಪತ್ರವನ್ನ ಬರೆದಿದೆ. ಅಂದ್ರೆ ಕೇಂದ್ರದ ಮೊರೆ ಹೋಗುವಂತಹ ಕೆಲಸ ರಾಜ್ಯ ಆರೋಗ್ಯ ಇಲಾಖೆಯಿಂದ ಆಗಿದೆ. ರಸ್ತೆ ಬದಿ ಹಾಕುವಂತ ಟ್ಯಾಟೂನಿಂದ ಜೀವಕ್ಕೆ ಕಂಟಕ, ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ ಅನ್ನ ಬಳಸುವಂತಹದ್ದು, ಟ್ಯಾಟೂ ಹಾಕುವ ವೇಳೆ ಸ್ವಚ್ಛತೆಯನ್ನ ಕಾಪಾಡ್ತಾ ಇಲ್ಲ, ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಈಗ ಕೇಂದ್ರ ಸರ್ಕಾರದ ಮೊರೆ ಹೋಗುವಂತ ಕೆಲಸ ರಾಜ್ಯ ಸರ್ಕಾರದಿಂದ ಆಗಿದೆ. ಈ ಟ್ಯಾಟೂನ ಬ್ಯಾನ್ ಮಾಡಿ ಅಂತ ಹೇಳಿ ಇಂಥ ಟ್ಯಾಟೂಗಳಿಗೆ ಕಡಿವಾಣ ಹಾಕುವಂತ ಕೆಲಸ ಆಗಬೇಕು. ಕೂಡಲೇ ಈ ನಿಟ್ಟಿನಲ್ಲಿ ಯೋಜಿಸಿ ಅಂತ ಹೇಳಿ ಆರೋಗ್ಯ ಇಲಾಖೆಗೆ, ಕೇಂದ್ರ ಆರೋಗ್ಯ ಇಲಾಖೆಗೆ ರಾಜ್ಯ ಆರೋಗ್ಯ ಇಲಾಖೆ ಪತ್ರವನ್ನ ಬರೆಯುವ ಮೂಲಕ ಮನವಿಯನ್ನ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಕಲ್ಲಂಗಡಿ ತಿನ್ನುವ ಮುನ್ನ ಎಚ್ಚರವಾಗಿರಿ. ಕಾರಣ ಈಗಷ್ಟೇ ಹೇಳ್ತಾ ಇದ್ದೆ, ಕಲ್ಲಂಗಡಿ ಖರೀದಿಗೂ ಕೂಡ ಈ ರೀತಿ ಎಚ್ಚರವನ್ನ ವಹಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಣ್ಣು ಕೆಂಪಾಗೋದಕ್ಕೆ ಕೃತಕ ಬಣ್ಣ ಬಳಸುವಂತಹ ಕೆಲಸ ಆಗ್ತಾ ಇದೆ.
ಬೇಗ ಹಣ್ಣಾಗೋದಕ್ಕೆ ಚುಚ್ಚುಮದ್ದು ಕಾರ್ಬೈಡ್ ಅನ್ನ ಬಳಸ್ತಿದ್ದಾರಂತೆ. ಚುಚ್ಚುಮದ್ದು ಬಳಸಿದ ಹಣ್ಣು ಅಪಾಯಕಾರಿ, ದೇಹಕ್ಕೆ ಬಹಳ ಅಪಾಯಕಾರಿ ಅಂತ ವೈದ್ಯರು ಹೇಳಿದ್ದಾರೆ. ಈ ರೀತಿಯ ಕಲ್ಲಂಗಡಿ ಹಣ್ಣು ಸೇವನೆಯಿಂದ ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ, ಅಲರ್ಜಿ ಆಗುವ ಸಾಧ್ಯತೆ ಅಧಿಕವಾಗಿದೆ. ಹೀಗಾಗಿ ಇಂಥ ಕಲ್ಲಂಗಡಿ ಹಣ್ಣನ್ನ ತಿನ್ನಬೇಡಿ ಅಂತ ಹೇಳಿ ವೈದ್ಯರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಕಲ್ಲಂಗಡಿ ಆಯ್ತು, ಲಿಪ್ಸ್ಟಿಕ್ ಆಯ್ತು, ಟ್ಯಾಟೂ ಆಯ್ತು, ಈಗ ಹಸಿರು ಬಟಾಣಿ. ಹಸಿರು ಮಸಾಲೆ ಬಟಾಣಿಯನ್ನ ಬ್ಯಾನ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದರಲ್ಲೂ ಕೃತಕ ಬಣ್ಣ ಬಳಕೆಯಿಂದ ಅಪಾಯ. ಹೀಗಾಗಿ ಹಸಿರು ಮಸಾಲೆ ಬಟಾಣಿ ಬ್ಯಾನ್. ರಾಜ್ಯದಲ್ಲಿ ಮಸಾಲೆ ಬಟಾಣಿ ಟೆಸ್ಟ್ನಲ್ಲಿ ಅಸುರಕ್ಷಿತ ಅನ್ನೋದು ದೃಢವಾಗಿದೆ. ಟೆಸ್ಟ್ನಲ್ಲಿ 70 ಸ್ಯಾಂಪಲ್ಗಳು, ಅದರಲ್ಲಿ ಹಸಿರು ಮಸಾಲೆ ಬಟಾಣಿಯನ್ನ ಬ್ಯಾನ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಈಗಾಗಲೇ ಚಿಂತನೆಯನ್ನು ನಡೆಸ್ತಾ ಇದೆ. ಕಾರಣ ಇಷ್ಟೇ, ಆ ಹಸಿರು ಬಟಾಣಿಯಲ್ಲಿ ಕೃತಕ ಬಣ್ಣವನ್ನ ಬಳಸಲಾಗುತ್ತೆ ಅಂತ ಹೇಳಿ ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಈ ಬಟಾಣಿ ಬಾಂಬ್ ಅನ್ನ ಸಿಡಿಸಿದೆ. ನೋಡಿ, ಆರೋಗ್ಯ ಇಲಾಖೆ ಈ ಎಲ್ಲಾ ವಿಚಾರಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಲ್ಲಂಗಡಿಯಲ್ಲಿ ಕೃತಕ ಬಣ್ಣ ಬಳಸ್ತಾರೆ, ಹಣ್ಣು ಕೆಂಪಾಗೋದಕ್ಕೆ ಇದರಿಂದ ತೊಂದರೆ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕಲ್ಲಂಗಡಿಯನ್ನ ಬಳಸೋ ಮುನ್ನ ಯೋಚಿಸಿ. ಇನ್ನು ಈಗ ತಾವು ಗಮನಿಸ್ತಾ ಇರೋದು ಈ ಹಸಿರು ಬಟಾಣಿಯನ್ನು ಕೂಡ ಬ್ಯಾನ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಕಾರಣ ಇದರಲ್ಲೂ ಕೃತಕ ಬಣ್ಣವನ್ನ ಬಳಸ್ತಾ ಇದ್ದಾರೆ. ಇನ್ನು ಕಲ್ಲಂಗಡಿ ಕೆಂಪಾಗೋದಕ್ಕೆ ಕೃತಕ ಬಣ್ಣವನ್ನ ಬಳಸ್ತಾ ಇದ್ದಾರೆ. ಇದರ ಜೊತೆಗೆ ಟ್ಯಾಟೂ ಅನ್ನ ಹಾಕುವ ಸಂದರ್ಭದಲ್ಲಿ ಸ್ವಚ್ಛತೆಯನ್ನ ಕಾಪಾಡೋದಿಲ್ಲ. ಇದರಲ್ಲಿ ಭಾರಿ ರೀತಿಯ ಕೆಮಿಕಲ್ಗಳನ್ನ ಯೂಸ್ ಮಾಡ್ತಾರೆ, ಅದರಿಂದ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಟ್ಯಾಟೂನು ಬ್ಯಾನ್ ಮಾಡಬೇಕು ಅನ್ನುವಂಥದ್ದು. ಲಿಪ್ಸ್ಟಿಕ್ ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಗಮನಿಸ್ತಾ ಇದ್ದೀವಿ ಆಹಾರದ ವಿಚಾರವಾಗಿ ಆರೋಗ್ಯ ಇಲಾಖೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ತಾ ಇದೆ. ಜನಸಾಮಾನ್ಯರ ಪ್ರಶ್ನೆ ಏನಂತಂದ್ರೆ, ಹಾಗಿದ್ರೆ ಏನ್ ತಿನ್ಬೇಕು ನಾವು, ಅದನ್ನು ಹೇಳ್ಬಿಡಿ ಅಂತ. ಶ್ರೀಪಾದ್, ಆಹಾರ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ತುಂಬಾ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಲೈಫ್ ಸ್ಟೈಲ್ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಒಂದ್ ಕಡೆ ಆಹಾರ ಸುರಕ್ಷತೆಯ ಬಗ್ಗೆ ಕ್ರಮವನ್ನ ತಗೊಂಡ್ರೆ, ಮತ್ತೊಂದ್ ಕಡೆ ಆರೋಗ್ಯ ಇಲಾಖೆಯಿಂದ ಬೇರೆ ಬೇರೆ ರೀತಿಯ ಈ ಟ್ಯಾಟೂ ಇರಬಹುದು ಅಥವಾ ಲಿಪ್ಸ್ಟಿಕ್ ಇರಬಹುದು, ಇದಕ್ಕೆ ಯಾವ ರೀತಿಯಾಗಿ ಕಳಪೆ ಗುಣಮಟ್ಟಕ್ಕೆ ಕಡಿವಾಣ ಹಾಕಬಹುದು ಅಂತ ಹೇಳಿ ಲೆಕ್ಕಾಚಾರವನ್ನ ಮಾಡ್ತಾ ಇದೆ. ಅಂದ್ರೆ ಕಾಸ್ಮೆಟಿಕ್ ಆಕ್ಟ್ ದೇಶದಲ್ಲಿ ಇದೆ, ಆದ್ರೆ ಆರೋಗ್ಯ ಇಲಾಖೆಯಲ್ಲಿ ಬ್ಯಾನ್ ಮಾಡೋದಕ್ಕೆ ಅವಕಾಶ ಇಲ್ಲ. ಕಾಸ್ಮೆಟಿಕ್ ಆಕ್ಟ್ ಅಡಿಯಲ್ಲಿ ಟ್ಯಾಟೂಗೆ ಯಾವುದೇ ರೀತಿಯ ಲಿಪ್ಸ್ಟಿಕ್ಗಳು ಏನು ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತಾ ಇದೆ, ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೀಲಿಕ್ಕೆ ಹೊರಟಿದೆ. ಆರೋಗ್ಯ ಇಲಾಖೆಯ ಆಯುಕ್ತರು ಈಗಾಗಲೇ ಆ ಲೆಟರ್ ನ ರೆಡಿ ಮಾಡಿ ಕೇಂದ್ರಕ್ಕೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಆರೋಗ್ಯ ಸಚಿವರು ಈ ಬಗ್ಗೆ ಒಂದು ಮಾಧ್ಯಮಗೋಷ್ಠಿ ಕೂಡ ಕರೆದಿದ್ದಾರೆ. ಅಂದ್ರೆ ನಿನ್ನೆ ಕೂಡ ಇಡ್ಲಿ ಯಾವ ರೀತಿಯಾಗಿ ಪ್ಲಾಸ್ಟಿಕ್ ಬಳಕೆ ಮಾಡಿ ಅದು ಕ್ಯಾನ್ಸರ್ ಕಾರಕ ಆಗುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಮಸಾಲೆ ಬಟಾಣಿ ಏನಿದೆ ಮಾರುಕಟ್ಟೆಯಲ್ಲಿ ಬರುತ್ತೆ, ಅದಕ್ಕೂ ಕೂಡ ಕೃತಕ ಬಣ್ಣವನ್ನ ಹಾಕಲಾಗಿದೆ. ಸೊ 70 ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ. ಸೊ ಅದಕ್ಕೂ ಕೂಡ ಕಡಿವಾಣ ಹಾಕುವಂತಹ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಯಾವುದೋ ರೀತಿಯ ಬ್ಯಾನ್ಗಳಾಗುತ್ತೆ, ಯಾವುದಕ್ಕೆ ಕಡಿವಾಣ ಹಾಕೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ ಅಂತ ನಮಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ 17ಕ್ಕೂ ಹೆಚ್ಚು ಐಟಂಗಳ ಮೇಲೆ ಕಡಿವಾಣ ಹಾಕುವಂತಹ ಬಿಸಿ ತಟ್ಟುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ದೀಪ್ತಿ.